ಅನ್ನದಾತರು, ನಿರ್ಮಾಪಕರು, ನಮ್ಮ ನಿರ್ದೇಶಕರು ಎಲ್ಲ ಸವಿಸ್ತಾರವಾಗಿ ನಿಮ್ಗೆ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿದೆ. ಒಳ್ಳೆ ಚಿತ್ರ, ಒಳ್ಳೆಯ ಕತೆ ಮತ್ತು ಈಗಿನ ಒಂದು ಜನ್ರೇಷನ್ಗೆ ತಕ್ಕಂತೆ ಒಳ್ಳೆ ಚಿತ್ರ ಮಾಡಿದ್ದಾರೆ. ಅದು ಎಲ್ಲೋ ಒಂಚೂರು ಅಪಸ್ವರ ಅಂತಂದರೆ ಅದೇ ನಮ್ಮ ನಾಯಕ ನಟ ಬೀಚಿಯವರು ಒಂದು ಮಾತು ಹೇಳ್ತಾರೆ, ಕೀರ್ತಿ ಗಳಿಸೋದಕ್ಕೆ ತುಂಬ ಕಷ್ಟ ಆಗತ್ತೆ. ಅದು ಅದು ಅಕಸ್ಮಾತ್ ಬಂದ್ಬಿಟ್ಟ ಮೇಲೆ ಅದು ಉಳಿಸ್ಕೊಳ್ಳೋದು ಭಾರಿ ಕಷ್ಟ. ಅದು ಕಳೆದೋದ್ಮೇಲೆ ಇದ್ದಿದ್ದು ಕಷ್ಟ. ಆಮೇಲೆ ಈ ಕೀರ್ತಿ ಬರೋ ಟೈಮ್ ಅಂದರೆ ಒಳ್ಳೆ ಹೆಸರು ಬರೋ ಟೈಮ್ನಲ್ಲಿ ಈ ನಾಯಕ ನಟನಿಂದ ಅವ್ರಿಗೊಬ್ಬರಿಗೆ ತೊಂದರೆ ಆಗಲಿಲ್ಲ. ನಮ್ಮ ಚಿತ್ರತಂಡಕ್ಕೆ ಒಂಥರ ಬೇಸರ, ನೋವು, ನಮಗೆ ನಾಚಿಕೆ ಆಗತ್ತೆ ಏನಪ್ಪ ಇದು ಅಂತ. ಯಾಕೆ ಅಂತಂದರೆ ನಾವು 65-70 ವರ್ಷಗಳಿಂದ ಸಿನಿಮಾದಲ್ಲಿ ನಾವು ಅನ್ನದ ಊಟ ಮಾಡಿದ್ವಿ. ಎಲ್ಲ ನಿರ್ಮಾಪಕರು, ನಿರ್ದೇಶಕರು ಎಲ್ಲ ನಮಗೆ ಅನ್ನದಾತರು ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ. ಎಲ್ಲೂ ಒಂದು ಆ ಥರದ ಸುದ್ದಿಗಳು ಬರ್ದಿಲ್ಲ. ಆದರೆ ಯಾಕಿದು ಯಾಕಪ್ಪ ಇದು ಏನು ಗ್ರಾಚಾರ? ಪಾಪ ಅವ್ರು ಏನು ಪಾಪ ಮಾಡಿದ್ರು? ಮಂಜುನಾಥ್ ಅವರು ಮತ್ತು ರಾಮನಾರಾಯಣ ಅವರು ಆ ಹುಡುಗನಿಗೊಂದು ಒಳ್ಳೆಯ ಒಂದು ಸ್ಥಾನಕ್ಕೆ ಕರೆಸ್ಬೇಕು ಅಂದ್ಬಿಟ್ಟು ಅಷ್ಟೆಲ್ಲ ಕಷ್ಟಪಟ್ಕೊಂಡು ಮಾಡಿದರು. ಅಂದರೆ ಹುಡುಗ ಅವ್ರು ಎಷ್ಟೇ ಒಳ್ಳೆ ಕಲಾವಿದ ಆಗಿದ್ರು, ಏನೇ ಮಾಡಿದ್ರು ಅಷ್ಟೇ ಮನುಷ್ಯರಿಗೆ ಗುಣ ಮುಖ್ಯ. ಎಲ್ಲಿ ನಾವು ಎಚ್ಚರಿಕೆ ತಪ್ತೀವೋ, ಯಾಕೆಂದರೆ ಭಗವಂತ ನಮಗೆಲ್ಲ ಕೊಟ್ಟಿರ್ತಾರೆ, ಯೋಚನೆ ಮಾಡೋ ಕೆಪಾಸಿಟಿನೂ ಕೊಟ್ಟಿರ್ತಾರೆ, ಎಲ್ಲ ಕೊಟ್ಟಿರ್ತಾರೆ. ಯಾಕೆ ಮಾಡಿದ್ರು ನೋಡಿ, ನಮ್ಗೆ ಅದೊಂದೇ ದುಃಖ ಆಗ್ತಿರೋದು. ದುಃಖ ಅಲ್ಲ, ನಮಗೂ ನಾಚಿಕೆ ಆಗ್ತಿದೆ. ಯಾಕೆಂದರೆ ನಾವೆಲ್ಲ ಕಲಾವಿದರು ಬಗ್ಗೆ ಒಬ್ಬ ಇವನು ಹಿಂಗಾಗ್ಬಿಟ್ಟಲ್ಲಪ್ಪ ಅಂತ ಬೇಸರ ಆಗ್ತಿದೆ. ನನಗೆ ಯಾಕೆಂದರೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತೀವಿ ಸುದ್ದಿ ಬಂದ ತಕ್ಷಣ. ಯಾಕೆಂದರೆ ಒಬ್ಬ ನಿರ್ಮಾಪಕ ಅವರು ಕೋಟಿಗಟ್ಟಲೆ ಖರ್ಚು ಮಾಡಿರ್ತಾರೆ. ಪಾಪ ಅವ್ರ ಪರಿಸ್ಥಿತಿ ಅನ್ನೋದು. ಆಮೇಲೆ ವರ್ಷಾನುಗಟ್ಟಲೆ ಚಿತ್ರಕಥೆ ಎಲ್ಲ ಮಾಡಿದ್ರು ಆ ಡೈರೆಕ್ಟರ್ಗಳ ಗತಿ ಏನು, ಇದು ನನಗೆ ಯೋಚನೆ ಬಂದು ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಆ ಸುದ್ದಿ ಬಂದ ತಕ್ಷಣ. ಏನಪ್ಪ ಇದು ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ, ಬುದ್ಧಿ ಕರ್ಮಾನುಸಾರಣಿ ಅಂತ ಹೇಳ್ತಾರಲ್ಲ, ಅವ್ರ ಬುದ್ಧಿ ಅಷ್ಟೇ. ನಮಗೆ ಭಾಷೆ ಬೇಸರ ಆಯಿತು. ಹಾಗಂತ ನಾನು ನಮ್ಮ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರೆಲ್ಲ ಕೇಳ್ಕೊಳ್ತೀನಿ, ಈ ಚಿತ್ರಕ್ಕೆ ಇನ್ನೂ ಸಾಕಷ್ಟು ಪ್ರೋತ್ಸಾಹ ಕೊಡಿ. ಯಾಕೆಂದರೆ ಒಬ್ಬ ನಿರ್ಮಾಪಕರು ಬೆಳೆದರೆ ನಮ್ಮಂಥ ಅನೇಕ ಕಲಾವಿದರು, ತಾಂತ್ರಿಕರು ಬೆಳೀತಾರೆ. ಇದೊಂಥರ ಕೆಟ್ಟ ಕನಸುತ್ತ ನೀವು ಮರೆತು ಮತ್ತೆ ನೀವು ಬಂದು ಈ ಕುಲದಲ್ಲಿ ಕೀಳಿ ಯಾವುದೇ ಚಿತ್ರನ ನೀವು ನೋಡಿ ಆಶೀರ್ವಾದ ಮಾಡಿ. ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ನಮಗೊಂದು ಭಾಗ್ಯ ಅಂತ ತಿಳ್ಕೊಳ್ತೀನಿ. ಆದರೂ ಸಹಿತ ಜನ ಬರ್ತಿದ್ದಾರಂತೆ. ಆದರೆ ಸಾಲದು. ಈ ವಿಚಾರ ಕಳೆದ್ಮೇಲೆ ಸ್ವಲ್ಪ ಜನಗಳು ಸಿನಿಮಾ ನೋಡೋಕೆ ಹಿಂದೇಟು ಹಾಕ್ತಿದ್ದಾರೆ. ಹೇಳಿ, ಬನ್ನಿ ಅವರಲ್ಲ. ಯಾಕೆಂದರೆ ಒಂದು ನಿರ್ಮಾಪಕರ ದೃಷ್ಟಿಯಿಂದ ಒಂದು ಒಳ್ಳೆ ಸದಭಿರುಚಿಯ ಚಿತ್ರ ಮಾಡಿದ್ದಾರೆ. ಅವ್ರ ಬಗ್ಗೆ ಆ ಚಿತ್ರ ನೋಡಿ ಅಭಿಮಾನಿಗಳು, ಅನ್ನದಾತರು ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ರೆ ನಮ್ಮ ಒಬ್ಬ ನಿರ್ಮಾಪಕರು ಚೆನ್ನಾಗಿದ್ದರೆ ನಮ್ಮಂಥ ಕಲಾವಿದರೆಲ್ಲ ಚೆನ್ನಾಗಿರ್ತಾರೆ. ಧನ್ಯವಾದ. ನಮಗೂ ಏನು ಮಾಡೋದೋ ಗೊತ್ತಿಲ್ಲ. ಅಂದರೆ ಇಲ್ಲಿ ಸಿನಿಮಾದಲ್ಲಿ ನಾನು ನೋಡಿರೋ ಒಂದು ಹೀರೋ ಅಂದರೆ ಕರಿಸುಬ್ಬು ಸಾರು. ಯಾಕಂದರೆ ಥ್ರೂಔಟ್ ಸಿನಿಮಾ ಅಷ್ಟೊಂದು ಅಚ್ಚುಕಟ್ಟಾಗಿ ತೊಗೊಂಡೋಗಿದ್ದಾರೆ. ಅವ್ರ ಆಶೀರ್ವಾದ ಮತ್ತು ದೇವ್ರ ಆಶೀರ್ವಾದ ಈ ಸಿನಿಮಾ ಓಡ್ತದೆ ಅಂದ್ಕೊಳ್ತೀನಿ ಮೇಡಮ್. ಯಾಕಂದರೆ ಆ ದೇವ್ರ ಅನುಗ್ರಹ ಇಲ್ಲದೆ ಇಷ್ಟೆಲ್ಲ ಆಗಲ್ಲ. ನಾವು ನೋಡಿರೋ ಪ್ರಕಾರ ಅಷ್ಟು ಮಳೆಯಲ್ಲಿ ಸರ್ ಆ್ಯಕ್ಚುಲಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅನಿಸುತ್ತೆ ಆ ವಿಷಯ. ಒಂದು ಆ್ಯಕ್ಚುಲಿ ನಾವು ಥ್ರೂಔಟಿಂದ ಮೈಸೂರು ನಿಯರ್ ಮೈಸೂರು ರೀಚ್ ಮಾಡಬೇಕು, ಅದಾದಮೇಲೆ ಹಾಸನ ಹೋಗೋಣ ಅಂತ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಚಾಮರಾಜನಗರ ಈ ಕಡೆ ಫುಲ್ಲು ಅಲ್ಲಿಂದ ಪ್ರಮೋಷನ್ ಮಾಡಿಕೊಂಡು ನೈಟ್ ಶೋ ಅಲ್ಲಿ ನಾವು ಹಾಸನ ಮುಗಿಸ್ಕೊಂಡು ಅದಾದ್ಮೇಲೆ ಹಾಸನಿಂದ ರಿಟರ್ನ್ ಬರೋಣ ಅಂತ. ಸೊ ಈ ವಿಷಯ ಏನು ವಾಯ್ಸ್ ರೆಕಾರ್ಡ್ ಬಂತು ಅಂತ ಕೇಳಿದಾಗ ನಮ್ಮ ಪ್ರೊಡ್ಯೂಸರ್ ಸರ್ ಒಂದು ಡಿಸಿಷನ್ ತೊಗೊಂಡ್ರು. ಇಲ್ಲ, ಇದು ಯಾಕೋ ದೊಡ್ಡದಾಗಿದೆ, ಮೊದಲದಾಗಿ ನಮ್ಮ ಕಡೆಯಿಂದ ಒಂದು ಆಪೋಸಿಷನ್ ಇರಬೇಕು, ಅದಕ್ಕೆ ಫಸ್ಟ್ ಒಂದು ಬ್ಯಾನರ್ ತೆಗಿಬೇಕು, ನಾವು ಹಾಸನಿಗೆ ನಾಳೆ ಓಡೋಣ, ಬೇಕಾದ್ರೆ ನಾವು ರಿಟರ್ನ್ ಆಗೋಣ ಅಂತ ಹೇಳ್ಬಿಟ್ಟು ಮೈಸೂರಿಂದ ರಿಟರ್ನ್ ಆದ್ವಿ. ಫಸ್ಟ್ ನಾವು ಆ್ಯಕ್ಚುಲಿ ಮೈಸೂರಿಂದ ರಿಟರ್ನ್ ಆಗಿ ಅದಾದ್ಮೇಲೆ ಒಂದು ಫೋನ್ ಕಾಲು ಮತ್ತೆ ಅವರು ಈ ಕಡೆಯಿಂದ ಬಂದಿದ್ದು. ಸೊ ಹಂಗಾಗಿ ಅಲ್ಲಿಂದ ನಾವು
ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ತಗೊಂಡ್ವಿ ನಾವು. ಸೊ ಹಂಗಾಗಿ ನಾವು ಅಲ್ಲಿಂದ ಕಟೌಟ್ ಇನ್ನೇನು ತೆಗಿತಾ ಇದ್ರಿ ಅವಾಗ ನಮ್ಗೆ ಫೋನ್ ಕಾಲ್ ಬರುತ್ತದೆ, ಈ ತರ ಬೇರೆ ಚಟುವಟಿಕೆ ನಡೆಯಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಮ್ಮ ಕಡೆಯಿಂದ ನಾವು ಕಟೌಟ್ನ ನಾವೇ ತೆಗ್ಸಿದ್ವಿ ಅದನ್ನ. ಮೇಡಮ್ ರೆಸ್ಪಾನ್ಸ್ ಸೂಪರ್ ಆಗಿದೆ ಮೇಡಮ್. ಆಕ್ಚುಲಿ ಹಾಸನ ಹೋದಾಗೆಲ್ಲ ಫುಲ್ ಮಳೆಯಲ್ಲಿ ಮತ್ತೆ ಎಲ್ಲ ನಾವು ಇನ್ನೇನು ಥಿಯೇಟರ್ ರಿಲೀಸ್ ಆಗ್ಬೇಕು ಒಂದು 10 ಮಿನಿಟ್ಸ್ ಇದೆ, ಹೊರಗಡೆ ಎಂಟರ್ ಆಗ್ತಾ ಇದೀವಿ, ನಮ್ ಕೈಲಿ ನಿಂತ್ಕೊಳಕ್ ಆಗ್ತಾ ಅಷ್ಟು ಜನ. ಅಂದ್ರೆ ದೇವ್ರು ಅಷ್ಟೊಂದು ಇಷ್ಟಪಟ್ಟಿದ್ದಾನೆ ಸಿನಿಮಾ ಅಂತ. ಯಾಕಂದ್ರೆ ದೇವ್ರು ಎಲ್ಲಿದ್ದಾನೆ ಅಂದ್ರೆ ನಮ್ಮ ಕರ್ನಾಟಕ ಪ್ರೇಕ್ಷಕರಿದ್ದಾರೆ, ಅದನ್ನ ನಾನು ನೋಡಿದೆ ಅಲ್ಲಿ. ಸೊ ಡೈರೆಕ್ಟರ್ ಸರ್ಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಹೆಂಗೆ ನಾವು ಸಮಾಧಾನ ಹೇಳೋದು ಗೊತ್ತಿಲ್ಲ. ಅಲ್ಲೂ ಸಾರ್ ಹೇಳಿದ್ರು ನಾನೇ ಮೈಕ್ ಮಾತಾಡ್ಸಿದೆ ಅಂತ, ಮೈಕ್ ಮಾತ್ರ ಹಿಡಿದು ಮಾತಾಡ್ಸಿಲ್ಲ, ಎಲ್ಲ ಕಡೆ ಪಾಂಪ್ಲೆಟ್ ಅವರೇ ಹಚ್ತಾ ಇದ್ರು. ಎಷ್ಟು ಪ್ರೊಡ್ಯೂಸರ್ ಮಾಡ್ತಾರಂತ ಗೊತ್ತಿಲ್ಲ, ಯಾಕಂದ್ರೆ ನಾನು ಇನ್ನೂ ಹೊಸಪ. ನಾನು ನೋಡಿರೋ ಒಂದು ಪ್ರೊಡ್ಯೂಸರ್ ಆ ಥರ ಪ್ರಮೋಷನ್ ಅಂತಾನೆ ಹೋಗ್ತಾ ಇದೀವಿ ನಾವು. ಇದನ್ನ ನಮ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಸಾರ್ ಹೇಳ್ದಂಗೆ ಲಿವಿಂಗ್ ಟುಗೆದರ್ ಆಗಿದ್ದಾರೆ, ಇದು ದೊಡ್ಡ ವಿಷಯ ಆಗಲ್ಲ ಅನ್ನೋ ಇದೇ ನಮಗೂ ಮೈಂಡ್ ಸೆಟ್. ನಮಗೆ ಒಂದೇ ಒಂದು ದುನಿಯಾವಿ ಸರ್ ಕಲ್ಸ್ಕೊಟ್ಟಿದ್ದು, ನಿಮ್ಮನ್ನ ನಂಬಿ ದುಡ್ಡು ಹಾಕಿದ ಒಂದು ವ್ಯಕ್ತಿ ಇದ್ದಾರೆ, ಅವ್ರಿಗೆ ಕುಟುಂಬ ಇರುತ್ತೆ, ಅವ್ರಿಗೆ ಅಂತ ಏನೋ ಒಂದು ಕಮಿಟ್ಮೆಂಟ್ ಇರುತ್ತೆ. ನಿಮ್ಮ ನಂಬಿ ದುಡ್ಡು ಹಾಕಿದ್ಮೇಲೆ ಅವ್ರಿಗೆ ನೀವು ಎಷ್ಟು ಲಾಯಲ್ ಆಗಿರ್ತೀರೋ ಅಷ್ಟು ಸಿನಿಮಾ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಆ ಒಂದು ವಿಚಾರಕ್ಕೆ ಪರ್ಸನಲ್ ಆಗಿ ನಾನು ರಾಮನಾರಾಯಣ್ ಸರ್ ನಾವು ಡಿಸ್ಕಸ್ ಮಾಡಿ, ಸರ್ ಹೆಂಗೆ ಹೋಗೋಣ ಸರ್, ಯಾವ ಥರ ಹೋಗೋಣ ಸರ್, ಅವ್ರೇನೋ ಸ್ವಲ್ಪ ಡಿಪ್ರೆಸ್ ಇದ್ದಾರೆ, ಬೇರೆ ಥರ ಮಾಡೋಣ ಸರ್, ಏನೇ ಇದ್ರೆ ಹೇಳಿ ಸರ್, ಬರ್ತೀನಿ ನಾನು ಟೈಮ್ ಫ್ರೀ ಮಾಡ್ಕೊಂಡಿದ್ದೀನಿ, ಫುಲ್ ಟೈಮ್ ಫ್ರೀ ಮಾಡ್ಕೊಂಡಿದ್ದೀನಿ, ಬರ್ತೀನಿ ಸರ್ ಅಂತ ಹೇಳಿ ರಾಮನಾರಾಯಣ್ ಸರ್ ಗೈಡೆನ್ಸ್ ಅಲ್ಲಿ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಗೈಡೆನ್ಸ್ ಅಲ್ಲಿ ನಾವು ಪ್ರಮೋಷನ್ ತುಂಬಾ ಇದ್ರಲ್ಲಿ ಮಾಡ್ತಾ ಇದೀವಿ. ಅದರಲ್ಲಿ ನಾವು ಮನೋದಲ್ಲ ನಾವು ತಲೆನೇ ಕೆಡ್ಸ್ಕೊಂಡಿಲ್ಲ, ಆಲ್ಮೋಸ್ಟ್ ಬಿಡು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ವಾಯ್ಸ್ ರೆಕಾರ್ಡ್ ಬಂದ ತಕ್ಷಣ ಎಲ್ಲರ ಮೈಂಡ್ ಒಂಥರ ಇದಾಗೋಯ್ತು. ಸೊ ಅಲ್ಲಿಂದ ನಾವು ರಿಟರ್ನ್ ಬಂದು ನಮ್ಗೆ ಆದಂತ ನಮ್ಮ ಕಡೆಯಿಂದ ಏನು ಇವಾಗ ನ್ಯಾಯ, ನಮ್ಗೆ ಕನ್ನಡಿಗರು ಏನ್ ನ್ಯಾಯ ಸಿಗ್ಬೇಕೋ ನಮ್ಮ ಕಡೆಯಿಂದ ನಾವು ಒಂದು ಬ್ಯಾನರ್ ಒಂದು ಕಟೌಟ್ ತೆಗೆಸೋ ಮೂಲಕ ನಾವು ನಿಂತಿದ್ದೀವಿ.